जयाच्या जनी जन्मनामार्थ झाला, जयाने सदा वासनामात केला. जयाच्या मुखी सर्वदा नाम कीर्ती, नमस्कार त्या ಬ್ರಹ್ಮ ಚೈತನ್ಯ ಮೂರ್ತಿ. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 9 ಜೂನ್ ಶ್ರೀ ಮಹಾರಾಜರ ಪ್ರವಚನ ವಾಸನಾ ನಾಶವೇ ಮೋಕ್ಷ. ಮೋಕ್ಷಕ್ಕೆ ಇನ್ನೊಂದು ಡೆಫಿನೇಷನ್ ಕೊಡ್ತಿದ್ದಾರೆ ಮಹಾರಾಜರು ಇವತ್ತು. ವಾಸನಾ ನಾಶವೇ ಮೋಕ್ಷ. ಹಾಗಂದರೆ ವಾಸನ ಏನಪ್ಪ? ನಮ್ಮ ಒಳಗಿಂದ ಹೇಳುವಂಥ ಪ್ರತಿಯೊಂದು ಡಿಸೈರ್, ವೆದರ್ ಇಟ್ ಈಸ್ ಗುಡ್ ಆರ್ ವೆದರ್ ಇಟ್ ಈಸ್ ಬ್ಯಾಡ್, ವಾಸನ ಈಸ್ ವಾಸನ. ಅದನ್ನು ನಾಶ ಮಾಡುವುದೇ ಮೋಕ್ಷ, ಮುಕ್ತಿ. ನಮ್ಮೊಳಗೆ ಎರಡೂ ಥರದ ವಾಸನ ಉದ್ಭವ ಆಗ್ತವೆ, ಹುಟ್ಟುತ್ತವೆ. ಅಥವಾ ನಮ್ಮ ವಾಸನ ಅಂದರೆ ನಮ್ಮ ಜನ್ಮ ಆಗಿರೋದು. ವಿತ್ ವಾಟ್ ಡಿಸೈರ್ಸ್ ವಿ ಲೆಫ್ಟ್ ಔಟ್ ಇನ್ ದ ಲಾಸ್ಟ್ ಬರ್ತ್, ದಟ್ ಈಸ್ ಕಂಟಿನ್ಯೂಡ್ ಇನ್ ದಿಸ್. ಆ ಲಾಸ್ಟ್ ಬರ್ತಿನ ವಾಸನ ಉಳಿದಿದ್ದಕ್ಕೆ ಪೂರ್ತಿ ಮಾಡೋಕ್ಕೆ ಬಂದಿದ್ದೀವಿ. ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು. ಈಗ ಏನು ಮಾಡ್ತಾರಪ್ಪ, ನಾವು ಪರಮಾರ್ಥಕ್ಕೆ ಬಂದಾಗ ನಮ್ಮಲ್ಲಿರುವ ಕೆಟ್ಟ ವಾಸನಗಳೇನಿದೆ ಅದು ಈ ಸಾಧನೆ, ನಾಮ ಸಾಧನೆ ಅನ್ನೋಣ, ಅಥವಾ ಬಗೆಯಾದ ರೀತಿಯಲ್ಲಿ ಸಾಧನೆ ಕೊಟ್ಟು ಏನು ಮಾಡ್ತಾರೆ, ವಾಸನ ಕ್ಷಯ, ಕರ್ಮ, ಭಕ್ತಿ, ಜ್ಞಾನ ಯೋಗದ ಮುಖೇನ ಅದನ್ನು ಕ್ಷಯ ಮಾಡ್ತಾ ಹೋಗ್ತಾರೆ. ಅಲ್ಲಿಂದ ನಮಗೆ ಸದ್ವಾಸನ, ಒಳ್ಳೆಯ ವಾಸನ ಅಂದರೆ ಒಳ್ಳೆ ಕೆಲಸ ಮಾಡಬೇಕು, ಈ ಗ್ರಂಥ ವಾಚನ ಮಾಡಬೇಕು, ಜಪ ಮಾಡಬೇಕು, ಪಾರಾಯಣ ಮಾಡಬೇಕು, ಭಗವಂತನ ಭಕ್ತಿ ಮಾಡಬೇಕು, ಇವೆಲ್ಲ ಸದ್ವಾಸನ. ಬಟ್ ದಟ್ ಈಸ್ ಆಲ್ಸೋ ಎ ವಾಸನ ಓನ್ಲಿ. ಸೊ ದಟ್ ವಿಲ್ ಆಲ್ಸೋ ಬೈಂಡ್ ಅಸ್. ಕಡೆಗೆ ಎಲ್ಲವೂ ನಾಶ ಆಗಿ ಎಲ್ಲವೂ ಪರಮಾತ್ಮನ ಇಚ್ಛೆಯಿಂದ ನಡೀತಾ ಇದೆ ಅಂತ ವಾಸನ ರಹಿತ ಸ್ಥಿತಿಗೆ ನಾವೇನಂತೀವಿ? ಮೋಕ್ಷ, ಮುಕ್ತಿ, ಸೆಲ್ಫ್ ರಿಯಲೈಸೇಷನ್, ಆತ್ಮ ಸಾಕ್ಷಾತ್ಕಾರ. ಹಾಗಾಗಿ ನಮಗೇನಾಗತ್ತಪ್ಪ, ನಾವು ಮಾಡ್ತಿರೋದೆಲ್ಲ ಸದ್ವಾಸನೆಯಿಂದ ಮಾಡ್ತಿದ್ದೀವಿ. ನಾವು ಒಳ್ಳೆ ಕೆಲಸ ಮಾಡಿ, ನಾವು ಕೆಟ್ಟ ಕೆಲಸ ಮಾಡೋದೇ ಇಲ್ಲ. ನಮ್ಮೊಳ್ಳೆ ಕೆಟ್ಟ ವಾಸನೆ ಹೇಳೋದೇ ಇಲ್ಲ, ಕೆಟ್ಟ ವೃತ್ತಿಗಳು ಹೇಳೋದೇ ಇಲ್ಲ. ನಮ್ಮ ಹತ್ರ ಒಳ್ಳೆ ಕೆಟ್ಟ ಬುದ್ಧಿ ಮಾಡುವಂಥ ವಾಸನೆ ಎಲ್ಲಿಂದ ಬಂತು? ಅದು ಪೂರ್ವ ಸಂಸ್ಕಾರದಿಂದ ಬಂದಿರುತ್ತೆ. ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನು ಮಾತಾಡೋದು ಅದು ವಾಸನಾನೇ. ಅದು ಹವ್ಯಾಸಗಳು, ಇನ್ನೊಬ್ಬರ ಬಗ್ಗೆ ಕೆಟ್ಟ ವಿಚಾರ ಮಾಡೋದು, ಗಾಸಿಪ್ ಮಾಡೋದು, ಅದು ವಾಸನಾನೇ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ಸಾಮಾನ್ಯವಾಗಿ ನಮಗೆ ಭಕ್ತಿ ಅಂದರೆ ಏನು ಅಥವಾ ಪರಮಾರ್ಥವೆಂದರೆ ಏನು, ಏತಕ್ಕಾಗಿ ಅನ್ನಬೇಕು ಎಂಬುದನ್ನು ತಿಳಿಯುವುದಿಲ್ಲ. ನಮಗೆ ನೋಡಿ ಮಹಾರಾಜ ಇದನ್ನು ಮಾತು ಹೇಳ್ತೀರ ಅಂದರೆ, ನಾವು ಸಾಮಾನ್ಯ ಜನರು, ನಾವು ವಿ ಆರ್ ದ ಕಾಮನ್ ಪೀಪಲ್, ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಭಕ್ತಿ ಅಂದರೆ ನಮ್ಮ ಮಟ್ಟಿಗೆ, ನಮ್ಮ ಬುದ್ಧಿ ಪ್ರಕಾರ ನಾವು ತಲೆ ಹಚ್ಚಿ ನಾವು ಹೇಳ್ತೀವಿ, ಇದು ಭಕ್ತಿ ಇದೆ, ಇದು ಭಕ್ತಿ ಇದೆ, ನಾನು ಭಕ್ತಿ ಮಾಡ್ತಿದ್ದೀನಿ, ಯಾಕೆಂದರೆ ನಾನು ಮಾಡ್ತಿದ್ದೀನಿ ಅಲ್ವಾ. ಅದಕ್ಕೆ ಡೆಫಿನೆಟ್ಲಿ ಐ ವಿಲ್ ಗಿವ್ ದ ವ್ಯಾಖ್ಯಾನ ಫಾರ್ ಭಕ್ತಿ. ಬಟ್ ಅದು ಅಲ್ಲ, ಅದ್ರ ನಿಜವಾದ ಅರ್ಥ ನಮಗೆ ತಿಳಿದೇ ಇಲ್ಲ. ಭಂಜನಂ ಇತಿ ಭಕ್ತಿ. ನಾನು ಏನು ಇಲ್ವೋ ಅದನ್ನು ಏನು ಮೆರೆದಾಡಿಸ್ತಿದ್ದೀನೋ ಅದನ್ನು ಬಿಡೋದು ಭಕ್ತಿ. ಅದು ಭಂಜನ ಮಾಡುವುದು. ನಾನು ದೇಹ, ಮನಸ್ಸು, ಬುದ್ಧಿ ಹಿಡ್ಕೊಂಡು ನಾನು ಅಂತ ಏನು ಮೆರೆಸ್ತಾ ಇದ್ದೀನೋ ಅದೆಲ್ಲವೂ ಭಗವಂತನಿಂದ ಇದೆ, ಭಗವಂತನೇ ಕರ್ತಾಧರ್ತ ಈ ದೇಹಕ್ಕೆ, ಮನಸ್ಸಿಗೆ, ಬುದ್ಧಿಗೆ ಅನ್ನೋದನ್ನು ತಿಳ್ಕೊಳ್ಳೋದು, ಅದರಲ್ಲಿ ಬದುಕುವುದು ಭಕ್ತಿ. ಆದರೆ ನಮಗೆ ಪರಮಾರ್ಥನೂ ಗೊತ್ತಿಲ್ಲ, ಮತ್ತು ಭಕ್ತಿ ಅಂದ್ರೂ ಗೊತ್ತಿಲ್ಲ. ಯಾರಿಗೆ ಪ್ರಪಂಚವನ್ನು ಸರಿಯಾಗಿ ಮಾಡಲು ಬರುವುದಿಲ್ಲವೋ ಅವರಿಗೆ ಪರಮಾರ್ಥವೂ ಸಾಧಿಸುವುದಿಲ್ಲ. ವೆನ್ ಯು ಕೆ ನಾಟ್ ಅಂಡರ್ಸ್ಟ್ಯಾಂಡ್ ದ ಇಮೋಷನ್ಸ್ ಆಫ್ 4 people, ಅಂಡರ್ಸ್ಟ್ಯಾಂಡ್, ನಾಟ್ ಟು ಕಂಟ್ರೋಲ್ ದೆಮ್. ಅವ್ರನ್ನ ಕಂಟ್ರೋಲ್ ಮಾಡೋ ಹಂಗಿಲ್ಲ ನಾವು. 4 ಜನ, ನಮ್ಮ ಮನೆಯೊಳಗಿರುವ 4 ಜನರದ್ದು ಇಮೋಷನ್ಸು, ಅವ್ರ ಬಿಹೇವಿಯರಲ್ ಪ್ಯಾಟರ್ನ್, ಅವ್ರು ಯಾಕೆ ಹಿಂಗೆ ಮಾತಾಡ್ತಾರೆ, ಯಾಕೆ ಹಿಂಗೆ ಕೂಡ್ತಾರೆ, ಯಾಕೆ ಹಿಂಗೆ ಸಿಟ್ಟು ಮಾಡ್ತಾರೆ, ಅದು 4 ಜನದ ನನಗೆ ಅರ್ಥ ಆಗೋದಿಲ್ಲ. ಅವ್ರ ಜೊತೆ ನನಗೆ ಹೊಂದಾಣಿಕೆ ಆಗೋದಿಲ್ಲ. ನಾನು ಅಂತ ಅವ್ರ ಮೇಲೆ ದರ್ಪ ಮಾಡ್ತೀನಿ. ಅಂದಮೇಲೆ ಇನ್ನು ಪರಮಾರ್ಥ ನನಗೆ ಹೆಂಗೆ ಸಾಧಿಸೋದೆ? ಪರಮಾರ್ಥ ಅಂದರೆ ಒಂದು ಸಾಗರ, ದೊಡ್ಡ ಸಮುದ್ರ. ಇಲ್ಲಿ ಎಲ್ಲರನ್ನೂ ನೀನು ಸಮಾವೇಶ ಮಾಡ್ಕೋಬೇಕಾಗತ್ತೆ. ಕೆಟ್ಟವರಿದ್ರೇನೋ, ಒಳ್ಳೆಯವರಿದ್ರೇನೋ, ನಮ್ಮನ್ನು ಅಪಮಾನ ಮಾಡಿದ್ರೇನು ಎಲ್ಲರೂ ಸಮಾವೇಶ ಮಾಡ್ಕೋಬೋದು. ಹೆಂಗೆ ಮಾಡಬೇಕಪ್ಪ? ಯಾರಿಗೆ ಅರಿವಾಗುತ್ತೋ, ತಿಳಿಯುತ್ತೋ, ಯಾರದನ್ನು ಕರಗತ ಮಾಡ್ಕೋತಾನೋ ಅಂಥವನು ಸಂತ, ಸತ್ಪುರುಷ, ಸಿದ್ಧ ಆಗ್ತಾನೆ. ಅದಕ್ಕೆ ಅಂಥವ್ರು ಒಬ್ಬರು ಆಗ್ತಾರಲ್ಲಿ. ನಾವೆಲ್ಲ ಏನು ಮಾಡ್ತೀವಿ? ನಾವು ವಾಪಸ್ ಬ್ಯಾಕ್ ಟು ಹೋಮ್, ಪ್ರಪಂಚಕ್ಕೆ ಬಂದು ಇಲ್ಲಿ ನಮ್ಮ ಜೀವನ ಹೀಗೆ ನಡೆಸ್ತಾ ಇರ್ತೀವಿ. ನಮ್ಮ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಹೋಗೋದೇ ಇಲ್ಲ. ಪ್ರಪಂಚಕ್ಕೆ ಬೇಸರಪಟ್ಟವನಿಗೆ ಭಕ್ತಿಯು ಸಾಧಿಸುವುದಿಲ್ಲ. ಬೇಸರ ಪಟ್ಟು ಪ್ರಪಂಚ ಯಾರು ಮಾಡ್ತಾನೋ, ಅಯ್ಯೋ ಏನಪ್ಪ ನನ್ನ ಹಣೆ ಬರ, ಇಂಥದ್ದು ಎಂಥಪ್ಪ ಜನ್ಮ ಕೊಟ್ಟಿದ್ದಾನೆ, ಎಂಥಪ್ಪ ಫ್ಯಾಮಿಲಿ ಕೊಟ್ಟಿದ್ದಾನೆ, ಎಂಥಪ್ಪ ದಿವಸ ನಿತ್ಯ ಅಳಗೊಡಿ, ಹಿಂಗೆ ಯಾರು ಹೋರಾಟ ಮಾಡ್ತಾನೋ ಅವನಿಗೆ ಭಕ್ತಿ ಸಾಧಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಇದು ಕೊಟ್ಟಿರೋದೇ ಪ್ರಪಂಚ ಭಗವಂತಂದು. ಆ ಪ್ರಪಂಚ ಭಗವಂತಂದು ಮೇಲೆ ಅದ್ರಿಗೆ ಬೇಸರಿಕೆ ಯಾಕೆ ಮಾಡಬೇಕು? ಬೆಳಕು ಕತ್ಲೆ ಆಯಿತು, ಸನ್ರೈಸ್ ಆಯಿತು, ಅವಾಗ ಎಲ್ಲ ಬೆಳಕಲ್ಲಿ ಕೆಲಸ ಮಾಡಿದ್ವಿ. ಕತ್ಲೆ ಆದ ಕೂಡಲೇ ಬೈತೀವ ನಾವು, ಅಯ್ಯೋ ಕತ್ಲೆ ಆಗಿಬಿಡ್ತು, ಇದೇನಂತದಪ್ಪ ಕತ್ಲೆ ಆಗೋಯ್ತು ಅಂತ ಬೈತೀವ? ಇಲ್ಲ. ರಾತ್ರಿ ಆದಮೇಲೆ ಬೆಳಕಾಗಲೇಬೇಕು.
ಮೋಡ ಬಂತು, ಮಳೆ ಬಂತು, ಸೂರ್ಯ ಮರೆ ಮಚ್ಕೊಂಡ, ಹಂಗನ್ಬಿಟ್ಟು ಮೋಡ ಬಂತು ಅಂದರೆ ಮೋಡದ ಮೇಲೆ ಸಿಟ್ಟು ಮಾಡ್ತೀವ, ಮಳೆ ಬಂತು ಅಂದರೆ ಸಿಟ್ಟು ಮಾಡ್ತೀವ? ಇಲ್ಲ. ಮತ್ತು ಪ್ರಪಂಚಕ್ಕೆ ಯಾಕೆ ಬೇಸರ ಪಡ್ತಾ ಇದ್ದೀವಿ ನಾವು? ಎದುರಿಸ್ಬೇಕು ಅದನ್ನು. ಪ್ರಪಂಚಕ್ಕೆ ಯಾಕೆ ಬೇಸರ ಪಡಬಾರ್ದು ಅಂತ ಮಹಾರಾಜರು ಅಂದರೆ, ಅದು ನನ್ನ ಈ ಪ್ರಾರಬ್ಧದಿಂದ ಆ ಪ್ರಪಂಚವನ್ನು ಕೊಟ್ಟೆ, ನಾನು ಮಾಡಿದ ಕರ್ಮಗಳು, ಅದರದ್ದು ಫಲ ಅನುಭವಿಸ್ಲಿಕ್ಕೆ ಅಂಥದ್ದು ಪ್ರಾರಬ್ಧ ಅಂಥದ್ದು ರಚನೆ ಮಾಡಿ ಅಂಥ ಪ್ರಪಂಚ ನನ್ನ ಕಣ್ಮುಂದೆ ತಂದು ಇಟ್ಬಿಟ್ಟಿರ್ತಾನೆ. ಹಾಗಾಗಿ ಅದಕ್ಕೆ ಬೇಸರ ಪಟ್ಕೊಳ್ಳೋದೇನಿದೆ? ನಾನು ಮಾಡಿದ್ದು ಮೇನೆ ಬೋಯಾ ಥಾ ಬೀಜ, ಬೋಯಾ ಪೇಡ್ ಬಬೂಲ್ ಕಾ ಆಮ್ ಕಹಾತೆ ಹೋಯ್. ಬಾಬಳಿ ಗಿಡ, ಮುಳ್ಳಿನ ಗಿಡ ನಾನು ಬಿತ್ತಿದ್ದೀನಿ, ಈಗ ಮಾವಿನ ಹಣ್ಣು ಕೊಡಪ್ಪ ಪರಮಾತ್ಮ, ನನಗೆ ಮಾವಿನ ಹಣ್ಣು ಬಿಟ್ಟು ಬಾಬಳಿ ಗಿಡ ಬೇಡ ಅಂದರೆ ಹಿಂಗಾಗತ್ತಪ್ಪ. ಬೇಸರವು ಪ್ರಪಂಚದ ಬಗ್ಗೆ ಬರದೆ ವಿಷಯಗಳ ಬಗ್ಗೆ ಬರಬೇಕು. ವಿಷಯಗಳು, ಈ ನಾವೇನು ಹರ್ಕತ್ ಮಾಡ್ತಿದ್ದೀವಿ, 1 ತಾಸು ಸತ್ಸಂಗ ಅಟೆಂಡ್ ಮಾಡಿದ್ವಿ, 4 ಸತಿ ಹನುಮಾನ್ ಚಾಲೀಸ ಹೇಳಿದ್ವಿ, ಸ್ತೋತ್ರ ಹೇಳಿದ್ವಿ, ಪಾರಾಯಣ ಮಾಡಿದ್ವಿ, ಅದು ಬಿಟ್ಟು ಬಾಕಿ ಸಮಯ ಏನು ಮಾಡ್ತೀವೋ, ಕಾಲಹರಣ ಮಾಡ್ತೀವೋ, ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಎನರ್ಜಿ ವಿತ್ ದ ಪೀಪಲ್, ಆ ವಿಷಯಗಳ ಬಗ್ಗೆ ನಮಗೆ ಬೇಸರ ಬರಬೇಕು. ನನಗೆ ಸುಖ ಬೇಕೆಂಬುದು ಪ್ರತಿಯೊಂದು ಜೀವಿಯೂ ಉದ್ದೇಶವಿರುತ್ತದೆ. ಮೋಕ್ಷವೆಂದರೆ ನಿರತಿಶಯ ಸುಖದ ಅನುಭವ ಆಗಿರುವುದು. ನಿರತಿಶಯ ಸುಖ ಅಂದರೆ ಶಾಶ್ವತ ಸುಖ, ಎಟರ್ನಲ್ ಹ್ಯಾಪಿನೆಸ್. ಯಾಕಪ್ಪ ಅನುಭವ ಆಗಿರುತ್ತದೆ? ಮೋಕ್ಷವೆಂದರೆ ನಿರತಿಶಯ ಸುಖದ ಅನುಭವ ಆಗಿರುತ್ತದೆ. ನಿರತಿಶಯ ಅಂದರೆ ಎಟರ್ನಲ್ ಅಂದರೆ ಯಾವತ್ತೂ ಕಳ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಆ ಸುಖ ಏನಿದೆ ಅದು ಒಳಗಿಂದ ಬರುವಂಥದ್ದು, ಪರಮಾತ್ಮನೊಂದಿಗೆ ಬರುವಂಥದ್ದು, ಪರಮಾತ್ಮ ಕೊಡುವಂಥದ್ದು, ಜನ ಕೊಡೋಕ್ಕೆ ಸಾಧ್ಯ ಇಲ್ಲ. ಈ ಪ್ರಪಂಚ ಏನಿದೆಯೋ, ನಿನ್ನೆ ಮಹಾರಾಜರು ಹೇಳಿದ್ರು, ನೀವು ಎಷ್ಟೇ ಮಾಡಿದ್ರು ಅದು ಅಪೂರ್ಣ ಇದೆ. ಒಂದು ವಸ್ತು 10ರಲ್ಲಿ 10 ವಸ್ತು ಇದೆ ನಿಮ್ಮ ಹತ್ರ ಅಂತ ಹೇಳ್ತಾರೆ, ಇಲ್ಲರಿ ನನ್ನ ಹತ್ರ ಈ ವಸ್ತು ಇಲ್ಲ. ಒಬ್ಬ ಹೇಳ್ತಾನೆ 9 ಇದೆ ರೀ, 1 ಇಲ್ಲ. 8 ಇದೆ ರೀ, 2 ಇಲ್ಲ. 10ರಲ್ಲಿ 2 ಇಲ್ಲ ರೀ, 8 ಇದೆ ಅಂತಾರೆ. ಸೊ ಇಟ್ ಈಸ್ ಆಲ್ವೇಸ್ ಇನ್ಕಂಪ್ಲೀಟ್. ದಿಸ್ ಈಸ್ ದ ಸ್ವರೂಪ ಆಫ್ ಪ್ರಪಂಚ. ವೈ ಯು ಡೋಂಟ್ ಹ್ಯಾವ್ ಟು ಆಸ್ ದ ಕ್ವೆಶನ್ಸ್. ಬೀಜ ಮೊದಲು ಬಂತು, ವೃಕ್ಷ ಮೊದಲು ಬಂತು ಅನ್ನೋಂಗೆ ಕ್ವಶನ್ ಆನ್ಸರ್ ಯಾವತ್ತೂ ಮುಗಿಲಾರ್ದ ಕತೆ. ಯಾಕೆ ಹಿಂಗಿದೆ? ಇದಕ್ಕೇನು ಉತ್ತರ ಇಲ್ಲ. ಇದು ಪರಮಾರ್ಥ ಮಾಡಿರುವುದು ಹಿಂಗೆ ಇರೋದು, ಪರಮಾತ್ಮ ಮಾಡಿರುವುದು. ಆ ಸೃಷ್ಟಿಕ್ರಮ ಹಾಗೆ ನಡೀತಾ ಇರುತ್ತದೆ. ಜೀವನದಲ್ಲಿಯೇ ಸಂಪಾದಿಸಿದ ಅತ್ಯಂತ ಸುಖದ ಅವಸ್ಥೆ ಎಂದು ಮೋಕ್ಷದ ವ್ಯಾಖ್ಯವೇ ಮಾಡಲು ಬರುತ್ತದೆ. ಸಂಪಾದಿಸ್ಬೇಕಿದನ್ನು ನಾವು ಹೆಂಗೆ? ಸಾಧನೆಯ ಮುಖೇನ ಅತ್ಯಂತ ಸುಖದ ಅವಸ್ಥೆ ಅಂತಾರೆ. ಅವಸ್ಥೆ ಮೀನ್ಸ್ ದ ಸ್ಟೇಟ್ ಆಫ್ ಅವರ್ ಕಾನ್ಷಿಯಸ್ನೆಸ್ ಆರ್ ಸ್ಟೇಟ್ ಆಫ್ ದ ಮೈಂಡ್ ಅಂತ ಹೇಳ್ಬೋದು. ಮನಸ್ಸಿನ ಸ್ಥರ ಯಾವ್ಯಾವ ರೀತಿಯಲ್ಲಿ ನಾವು ಕೆಳಗಡೆಯಿಂದ ಎಲ್ಲ ವಿಷಯದ ಆಸಕ್ತಿ, ಲೋವರ್ ಮೈಂಡ್ ಟೆಂಡೆನ್ಸೀಸ್, ನಮ್ಮ ಪಶು ವೃತ್ತಿಗಳನ್ನು, ಆಸುರಿ ವೃತ್ತಿಗಳನ್ನು ಬಿಡ್ತಾ ಹೋಗ್ತೀವೋ, ಮನಸ್ಸು ಹೆಂಗೆ ಸತ್ವಗುಣದಲ್ಲಿ, ಒಳ್ಳೆ ಭಗವಂತನ ಗುಣದಲ್ಲಿ ಅದು ಸ್ಟೇಟ್ ಆಫ್ ದ ಮೈಂಡ್ ಸ್ಥಿರ ಆಗ್ತಾ ಹೋಗುತ್ತೋ, ಸ್ಟೇಬಲ್ ಆಗ್ತಾ ಹೋಗುತ್ತೋ, ಅದಕ್ಕೆ ಮೋಕ್ಷ ಅಂತಲೂ ಹೇಳಬಹುದು. ನಿಜವಾಗಿಯೂ ಭಗವಂತನ ಹತ್ತಿರ ಏನು ಕಡಿಮೆ ಇರುತ್ತದೆ? ಕೇವಲ ನಮ್ಮ ಮನಸ್ಸನ್ನು ಅವನಿಗೆ ಕೊಡಬೇಕು ಹಾಗೂ ಶ್ರದ್ಧಾ ಯುಕ್ತರಾಗಿ ಭಕ್ತಿ ಮಾಡಬೇಕು. ಮನಸ್ಸನ್ನು ಕೊಡಿ ಅಂತ ನಿಮ್ಮ ಸಾಮಾನು ಬೇಕಾಗಿಲ್ಲ. ನಾನು ಕೊಟ್ಟಿರೋ ಸಾಮಾನು ನನಗೆ ವಾಪಸ್ ಏನು ಕೊಡ್ತೀರಿ ನೀವು? ನಿಮ್ಮ ಮನಸ್ಸು ಯಾವುದು ಆಸಕ್ತಿ ಹೊಂದು ನಾನು ಅಂತಿದೆಯಲ್ಲ, ಆ ಮನಸ್ಸನ್ನು ನನಗೆ ಸಮರ್ಪಣೆ ಮಾಡಿ ಅಂತಾರೆ ಸ್ವಾಮಿ ಭಗವಂತ ಅಂತಾನೆ. ಚಿಂತೆ ಮಾಡುವುದು ಅಂದರೆ ಭಗವಂತನ ಮೇಲೆ ವಿಶ್ವಾಸವಿಲ್ಲದಂತೆ. ಪ್ರಾರಬ್ಧಕ್ಕೆ ದೇಹ ಸಮರ್ಪಿಸುವುದೇ ನಿಜವಾದ ಸನ್ಯಾಸ ವೃತ್ತಿಯಾಗಿರುತ್ತದೆ. ಸನ್ಯಾಸ ವೃತ್ತಿ ಮೀನ್ಸ್ ಅಗೇನ್ ಸ್ಟೇಟ್ ಆಫ್ ಯುವರ್ ಮೈಂಡ್. ಸನ್ಯಾಸ ಈಸ್ ಹಿಯರ್ ಇನ್ ದ ಸ್ಟೇಟ್ ಆಫ್ ಮೈ ಮೈಂಡ್. ವಾಟ್? ಈ ಪ್ರಾರಬ್ಧದಲ್ಲಿ ಈ ದೇಹಕ್ಕೆ ಏನಾಗುತ್ತೋ ಅದನ್ನು ಪರಮಾತ್ಮನ ಇಚ್ಛೆ, ಭಗವಂತನ ಇಚ್ಛೆ ಅಂತ ಬಿಟ್ಟು ಅದನ್ನು ಅನುಭವಿಸಿ ಫಿನಿಷ್ ಮಾಡಬೇಕು. ಅದ್ರ ಬಗ್ಗೆ ತಕರಾರು ಮಾಡೋದಾಗಲಿ, ಕಂಪ್ಲೇಂಟ್ ಮಾಡೋದಾಗಲಿ, ಸಿಟ್ಟು ಮಾಡೋದಾಗಲಿ, ರೆಗ್ರೆಟ್ ಮಾಡೋದಾಗಲಿ, ಇನ್ನೊಬ್ಬರ ಹತ್ರ ಹೋಗಿ ಅದನ್ನು ಹೇಳ್ಕೊಳ್ಳೋದಾಗಲಿ, ಇದು ಎಲ್ಲ ಸರ್ವಥಾ ಇಟ್ ಈಸ್ ನಾಟ್ ವ್ಯಾಲಿಡ್ ಇನ್ ಪರಮಾರ್ಥ. ದೇಹವನ್ನು ಅವನು ಹೇಳ್ದ, ನಿನ್ನ ಕರ್ಮದ ಫಲದ ಅನುಸಾರವಾಗಿದೆ ತಾಯಿ, ಇದು ನಿನಗೆ, ಇದನ್ನು ಅನುಭವಿಸು, ಫಿನಿಷ್ ಮಾಡಿಬಿಡು ಅಷ್ಟೇ. ಅದ್ರ ಬಗಲೇ ಆಳೋದಾಗಲಿ, ದಿವಸ ಹೋಗಿ ಬೇರೆಯವ್ರ ಹತ್ರ ಚರ್ಚೆ ಮಾಡೋದಾಗಲಿ, ಇಟ್ಸ್ ಆಫ್ ನೋ ಯೂಸ್. ಇಟ್ಸ್ ಶಿಯರ್ ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಎನರ್ಜಿ. ಇದು ಪದೇ ಗುರುಗಳು ಹೇಳ್ತಿದ್ದು ಮಾತು. ಏನೇ ಮಾತಿದ್ರು ಸಹ ಮಹಾರಾಜರು ಹೇಳ್ತಾರೆ, ಮಾರುತಿ ರಾಯಂಗೆ ಹೇಳಿ, ಇಲ್ಲ ಭಗವಂತನಿಗೆ ಹೇಳಿ ಅಂತ. ಯಾಕೆಂದರೆ ಭಗವಂತ ಸೊಲ್ಯೂಷನ್ ಕೊಡ್ತಾನೆ. ಅದಕ್ಕೆ ಜನರ ಹತ್ರ ಹೋದರೆ ಸೊಲ್ಯೂಷನ್ ಸಿಗೋಲ್ಲ ನಮಗೆ. ಐದರ್ ದೇ ವಿಲ್ ಲಾಫ್ ಎಟ್ ಅವರ್ ಪ್ರಾಬ್ಲಮ್ಸ್, ದೇ ವಿಲ್ ಮಾಕ್, ಆರ್ ದೇ ವಿಲ್ ಗಾಸಿಪ್ ಅಬೌಟ್ ಇಟ್, ಬಟ್ ದೇ ಆರ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು. ಸೊ ಗೋ ಆ್ಯಂಡ್ ಟೆಲ್ ದ ಲಾರ್ಡ್. ಒಳ್ಳೇದಿರಲಿ ಕೆಟ್ಟದಿರಲಿ ಏನು ಮಾತಿದೆಯೋ ಅದು ಹೋಗು ನೀ ಭಗವಂತನಿಗೆ, ನಿನ್ನ ಗುರುನಾಥನಿಗೆ ಹೇಳಿ ಹೋಗಪ್ಪ. ಭಗವಂತ ಅಂದರೆ ಕಣ್ಣಿಗೆ ಕಾಣ್ತಿರುವಂಥ, ಗೋಚರ ಆಗ್ತಿರೋ ಗುರುನಾಥನಿಗೆ ಹೋಗಿ ಹೇಳು. ವಾಸನೆಯಲ್ಲಿದ್ದೇ ನಮ್ಮ ಕೈಯಿಂದ ಕರ್ಮಗಳೇ ಆಗುವುದಿಲ್ಲ. ಅದಕ್ಕೇನು ಮಾಡಬೇಕು? ನನ್ನ ಸಮಾಧಾನವು ನನ್ನ ಹತ್ತಿರವೇ ಇರುವಾಗ ಅದು
ಮತ್ತೊಂದು ಕಡೆಗೆ ಸಿಗುತ್ತದೆ ಅನಿಸುವುದೇ ನಮ್ಮ ದೊಡ್ಡ ತಪ್ಪಾಗಿರುತ್ತದೆ. ನಮ್ಮ ದೊಡ್ಡ ತಪ್ಪೇನಪ್ಪ? ಸಮಾಧಾನ ನನ್ನ ಹತ್ರ ಇದೆ, ಅದು ಬೇರೆಯವ್ರು ಕೊಡ್ತಾರೆ ಸಮಾಧಾನ ಅಂತ ನಾನು ಅನ್ಕೋತಾ ಇದ್ದೀನಿ. ಇಟ್ಸ್ ಟೋಟಲಿ ಇಲ್ಯೂಷನ್ ಮಾತು. ಅಪೇಕ್ಷೆ ಮುಗಿಯುವವರೆಗೂ ಸಮಾಧಾನವೆನಿಸುವುದಿಲ್ಲ. ಅಪೇಕ್ಷೆ ಮುಗಿಯುವವರೆಗೂ ಸಮಾಧಾನವೆನಿಸುವುದಿಲ್ಲ. ಎಲ್ಲಿವರೆಗೂ ನಮಗೆ ಅಪೇಕ್ಷೆ ಇರುತ್ತದೆ, ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಅದರ್ಸ್ ಆಲ್ವೇಸ್. ಸೊ ಯಾವಾಗೂ ಸಮಾಧಾನ ಸಿಗುವುದೇ ಇಲ್ಲ ನಮಗೆ. ಹವ್ಯಾಸವು ಸಾಯುವವರೆಗೂ ತಪ್ಪುವುದಿಲ್ಲ. ಹವ್ಯಾಸ, ಇದನ್ನು ಮಾಡ್ಬೇಕ್ರಿ, ಅಲ್ಲಿ ಹೋಗ್ಬೇಕ್ರಿ, ಇದನ್ನು ತೊಗೋಬೇಕ್ರಿ, ಇದನ್ನು ತಿನ್ಬೇಕ್ರಿ, ಹವ್ಯಾಸ ಒಂದಾಗತ್ಲು ಒಂದು ಸಾಯೋ ತನಕನೂ ಹವ್ಯಾಸ ಇದ್ದೇ ಇರುತ್ತೆ ಅಂತ ಮಹಾರಾಜರು ಹೇಳ್ತಾರೆ. ಇದೇ ಎಲ್ಲ ರೋಗಗಳ ಮೂಲವಾಗಿರುತ್ತದೆ ಈ ಹವ್ಯಾಸ. ಆಸ್ಕಿಂಗ್ ಅಗೇನ್ ಆ್ಯಂಡ್ ಅಗೇನ್, ಬೇಕು ಬೇಕು ಬೇಕು, ಅದು ಬೇಕು ಇದು ಬೇಕು, ಇದೇ ನಮ್ಮ ಮೂಲ ರೋಗವಾಗಿರುತ್ತದೆ. ಅದರಿಂದಲೇ ಯಾರ ವಾಸನೆ ನಷ್ಟವಾಯಿತೋ ಅವನೇ ಮೋಕ್ಷ ಪಡೆದನೆಂದು ತಿಳಿಯಬೇಕು. ಆಶೆಯು ನಿರಾಶೆವಾಗದ ಹೊರತು ಭಗವಂತನ ದಾಸರು ಆಗಲು ಬರುವುದಿಲ್ಲ. ಎಲ್ಲಿವರೆಗೂ ಆಸೆ ಇರುತ್ತೋ ಅಲ್ಲಿವರೆಗೂ ನಮಗೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಇಟ್ ವಿಲ್ ಹರ್ಟ್ ಅಸ್. ವೆನ್ ಆಸೆ ನಿರಾಸೆ ಆಗುತ್ತೋ, ಫ್ಲಿಪ್ ಹೊಡೆಯುತ್ತೋ, ಏನೂ ಆಸೆ ಇಲ್ಲ, ಅಪೇಕ್ಷೆ ಇಲ್ಲ, ಏನೂ ಇಲ್ಲ, ಅವಾಗ ಭಗವಂತನ ದಾಸರಾಗುವುದು ಅಂತಿದ್ರೆ ಏನಪ್ಪ? ಮತ್ತು ಅಯ್ಯೋ ನಾವು ವಿಡ ಹಿಡ್ಕೊಂಡು ಮನೆ ಬಿಟ್ಟು ಹೋಗ್ಬೇಕೇನ್ರಿ? ಅಲ್ಲ. ಅಂದರೆ ಕರ್ತಾಧರ್ತ ಪರಮಾತ್ಮನಿದ್ದಾನೆ. ಐ ಆಮ್ ಜಸ್ಟ್ ಅ ಪಪೆಟ್ ಇನ್ ಹಿಸ್ ಹ್ಯಾಂಡ್ಸ್ನ ಮನವರಿಕೆ ಆಗುತ್ತೆ ಅವಾಗ. ವಾಟ್ ಎವರ್ ಹಿ ಡಸ್ ಫಾರ್ ದ ಬೆಸ್ಟ್ ಆಫ್ ಅವರ್ ಲೈಫ್. ಪರಮಾತ್ಮ ಯಾವತ್ತೂ ನಮ್ಮ ಅಕಲ್ಯಾಣ ಅಥವಾ ಅಹಿತಕರ ಕೆಲಸ ಮಾಡೋದಿಲ್ಲ. ಹಿ ವಿಲ್ ಆಲ್ವೇಸ್ ಡೂ ವಾಟ್ ಈಸ್ ಬೆಸ್ಟ್ ಫಾರ್ ದಟ್ ಸೋಲಿಗೆ ಮೋಕ್ಷ ಕೊಡಬೇಕು ಅಂತ ಅವ್ನು ಬಂದಿದ್ದಾಗ ನಮ್ಮ ಹತ್ರ ಈ ಕಾಂಚಿ ಪಿಂಚಿ ವಸ್ತುಗಳನ್ನು ನಾವು ಕೇಳಕ್ಕೆ ಹೋದ್ರೆ ಅವ್ನು ಕೊಡೋದಿಲ್ಲ. ಅದನ್ನು ಅವನಂತ ನೀನು ಉದ್ಧಾರ ಮಾಡ್ಲಿಕ್ಕೆ ನಾ ಬಂದಿದ್ದೀನಿ, ನೀನೇನು ವಸ್ತುಗಳನ್ನು ಕೇಳ್ತಾ ಕೂತಿದ್ಯಾ? ಅಲ್ಲಿವರೆಗೂ ದಾಸರು ಆಗಲಿಕ್ಕೂ ಬರುವುದಿಲ್ಲ. ಮನಸ್ಸಿನಲ್ಲಿ ಆಶೆ ಹುಟ್ಟುತ್ತೆಂದರೆ ನಾವು ಅದನ್ನು ಭಗವಂತನಿಗೆ ಸಮರ್ಪಿಸಬೇಕು. ಆಸೆ ಹುಟ್ಟೋದಿಲ್ಲ ಅಂತಲ್ಲ, ಆಸೆ ಹುಟ್ಟಿದಾಗ ಅದನ್ನು ಹೇಳಬೇಕಪ್ಪ, ಪರಮಾತ್ಮ ನೋಡಿ ಇಂಥದ್ದನ್ನು ಆಸೆ ನನಗೆ ಬಂತು, ನಿನ್ನ ನಂಬಿದ್ದೀನಿ, ನಾಮದ ಸ್ಮರಣೆ ಹಿಡ್ಕೊಂಡಿನಾದರೂ ಇಂಥ ಆಸೆ ಬಂತು, ಅದಕ್ಕೆ ಅದು ನಿನಗೆ ಒಪ್ಪಿಸ್ತಾ ಇದ್ದೀನಪ್ಪ, ಇದನ್ನು ಬಿಡುಗಡೆ ಮಾಡು. ನಾವು ದಿವಸ ಅರ್ಜುನನ ಥರ ಪ್ರಶ್ನೆ ಮಾಡ್ತಾಯಿದ್ದೀವಿ, ಕೃಷ್ಣ ಹೆಂಗಪ್ಪ ಆಸೆ ಬಿಡೋದು? ಆಗೋದಿಲ್ಲಪ್ಪ, ಮನಸ್ಸು ಬಿಡೋದಿಲ್ಲ. ಅದಕ್ಕೆ ಅವನು ಮತ್ತೆ ಹೇಳ್ತಾನೆ, ಏನಪ್ಪ? ಅಸಂಶಯಂ ಮಹಾಬಾಹು ಮನೋದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗೇಣ ಚ ಗೃಹ್ಯತೆ. 6ನೇ ಅಧ್ಯಾಯದಲ್ಲಿ 34ನೇ ಶ್ಲೋಕ. ಏನು ಹೇಳ್ತಾನಪ್ಪ ಪರಮಾತ್ಮ? ಹೌದು, ನೀ ಹೇಳೋದು ಸತ್ಯ. ನಾವು ಗುರುಗಳ ಹತ್ರ ಹೋಗಿದ್ದನ್ನೇ ಹೇಳ್ತಿರ್ತೀವಿ ಯಾವಾಗಲೂ, ಕಂಪ್ಲೇಂಟ್ಸ್. ಆಗೋದಿಲ್ಲ ರೀ ಗುರುಗಳೇ, ಮನಸ್ಸು ಬಿಡ್ಲಿಕ್ಕೆ ಆಗೋಲ್ಲ. ಅವ್ರು ಹೇಳ್ತಾರೆ, ಆಯಿತು ಅಭ್ಯಾಸ ಮಾಡೋಣ. 1000 ಜಪ ಮಾಡ್ತಿದ್ಯಾ, 2000 ಮಾಡು, 3000 ಮಾಡು, 10,000 ಮಾಡು, ಪಾರಾಯಣಗಳನ್ನು ಮಾಡು, 11 ಬಾರಿ ಹನುಮಾನ್ ಚಾಲೀಸ ಹೇಳು, 13 ಬಾರಿ ಹೇಳು. ನಮ್ಮ ಮನಸ್ಸನ್ನು ಅದರಲ್ಲಿ ಕಟ್ಟಾಕ್ಬಿಡ್ತಾರೆ. ನಾವು ಯಾವಾಗ ಅಲ್ಲಿ ಶ್ರದ್ಧಾ ಇಟ್ಟು ಮಾಡ್ತೀವೋ ಏನಾಗುತ್ತೆ, ಆಟೋಮೆಟಿಕಲಿ ಮನಸ್ಸಿಂದ ಈ ವಿಚಾರಗಳೆಲ್ಲ ಜಾರ್ತಾ ಹೋಗುತ್ತೆ. ಅದು ಅದ್ರ ಕಡೆ ಒಲವು ಬಂದಾಗ ಇದು ಬೇಕು ಬೇಡ ಅನ್ನೋದು ಬಿಟ್ಕೊಂಡು ಹೋಗುತ್ತೆ. ಇಟ್ ವಿಲ್ ಸ್ಟಾರ್ಟ್ ಡ್ರಾಪಿಂಗ್, ಬಟ್ ಇಟ್ ನೀಡ್ಸ್ ಎಫರ್ಟ್ಸ್, ಪ್ರಯತ್ನ, ಅಭ್ಯಾಸೇನತು ಕೌಂತೇಯ. ಪ್ರತಿಯೊಬ್ಬರಿಗೂ ತಾನು ಶ್ರೀಮಂತನಾಗಿರಬೇಕೆಂದು ಅನಿಸುತ್ತದೆ. ಆದರೆ ಎಷ್ಟು ಜನ ಶ್ರೀಮಂತರಾಗಿರುತ್ತಾರೆ? ಕ್ವೆಶ್ಚನ್. ಅಂದಮೇಲೆ ಇದು ನಿರಾಶೆ ಅಲ್ಲವೇ? ಪ್ರಪಂಚವು ನಿಜವಾಗಿಯೂ ನಾಟಕದಂತೆ ಇರುತ್ತದೆ. ನಾಟಕದಲ್ಲಿ ಒಬ್ಬ ಮನುಷ್ಯನು ರಾಜನಾದರೇನು, ಭಿಕ್ಷುಕನಾದರೇನು, ಪ್ರತ್ಯಕ್ಷ ಜಗತ್ತಿನಲ್ಲಿ ಅದಕ್ಕೆ ಯಾವ ಮಹತ್ವವೂ ಇರುವುದಿಲ್ಲ. ಒಂದು ವೇಳೆ ಭಿಕ್ಷುಕನ ಪಾತ್ರ ಮಾಡುವವನು ಅದನ್ನು ಉತ್ತಮ ರೀತಿಯಿಂದ ಮಾಡಿದರೆ ಜನರು ಅವನನ್ನು ಹೊಗಳುತ್ತಾರೆ. ಅದರಂತೆ ಪ್ರಪಂಚದಲ್ಲಿ ಶ್ರೀಮಂತರಾದರೇನು, ಬಡವರಾದರೇನು ಅದಕ್ಕೆ ಮಹತ್ವ ಇರುವುದಿಲ್ಲ. ಅವನು ಭಗವಂತನ ಅನುಸಂಧಾನವನ್ನು ಎಷ್ಟು ಕಾಯ್ದುಕೊಂಡು ಇರುತ್ತಾನೆ ಎಂಬುದು ಕಡೆ ನಿಜವಾದ ಮಹತ್ವ ಇರುತ್ತದೆ. ಕೋಟ್ ಆ್ಯಂಡ್ ಕೋಟ್. ಮಹಾರಾಜರು ಹೇಳ್ತಾನೆ, ಎಷ್ಟು ಶ್ರೀಮಂತ ಇದೆಯಾ, ಎಷ್ಟು ಆಸ್ತಿ ಇದೆ, ಹೊಲ ಇದೆ, ಅಡಿಕೆ ತೋಟ ಇಟ್ಕೊಂಡಿದ್ದು, ಯಾವ ತೋಟ ಅದಕ್ಕೆ ಮಹತ್ವ ಇಲ್ಲಪ್ಪ ಮಾರಾಯ. ನಿನ್ನ ಮನಸ್ಸು ಭಗವಂತನ ಕಡೆ ಎಷ್ಟಿದೆ, ಒಲವು ಎಷ್ಟಿದೆ, ದಟ್ ಮ್ಯಾಟರ್ಸ್ ದ ಮೋಸ್ಟ್. ನಾವು ಹಣ ಸಂಗ್ರಹಿಸಿದರೆ ಏನೂ ತಪ್ಪಲ್ಲ, ಆದರೆ ಅದು ನಮಗೆ ಆಧಾರವೆನಿಸಬಾರದು. ಅದು ನಮ್ಮ ಅನುಸಂಧಾನಕ್ಕೆ ಅಡ್ಡ ಬರಬಾರದು. ಎಲ್ಲಿಯವರೆಗೂ ನಮ್ಮ ಸುಖವು ವಿಷಯಗಳನ್ನು ಅವಲಂಬಿಸಿದೆಯೋ ಅಲ್ಲಿಯವರೆಗೂ ನಮಗೆ ಭಕ್ತಿಯ ನಿಜವಾದ ಸುಖವು ಪ್ರಾಪ್ತ ಆಗುವುದಿಲ್ಲ ಅಂತಾರೆ ಮಹಾರಾಜರು. ನಾನು ಒಂದು ಬೋರ್ಡ್ ಹಚ್ಕೊಂಡ್ಬಿಟ್ಟು ನಾನು ಭಕ್ತಿ ಮಾಡ್ತಿದ್ದೀನಿ ಅಂತ ಹೇಳಿದ್ರೂ ಉಪಯೋಗ ಇಲ್ಲ ಅದಕ್ಕೆ. ಯಾಕೆಂದರೆ ಅವ್ರು ಹೇಳ್ತಾರೆ, ಎಲ್ಲಿವರೆಗೂ ನಿನಗೆ ಈ ಆಸೆ ಬಿಡೋದಿಲ್ವೋ, ಹಣ ಸಂಗ್ರಹ ಮಾಡಬೇಕು, ತಪ್ಪು ಅಂತ ಹೇಳ್ತಿಲ್ಲ.
ಆದರೆ ಎಷ್ಟು ಬೇಕೋ ಅದಕ್ಕಿಂತ ಬದಲಾಗಿ ಗ್ರೀಡ್ ಲೋಭ ಜಾಸ್ತಿ ಆಯಿತು ಅಂದರೆ ಭಗವಂತನ ಕಡೆ ಒಲವು ಹತ್ತೋದು ಇಲ್ಲ, ಭಕ್ತಿ ನಾವು ಮಾಡುವುದು ಇಲ್ಲ, ಪ್ರಾಪ್ತ ಆಗೋದಿಲ್ಲ ಅಂತಾರೆ ಅವರು. ಕೇವಲ ಭಗವಂತನ ಒಬ್ಬನೇ ಬೇಕೆಂದು ನಮಗೆ ಮನಪೂರ್ವಕ ಅನಿಸಿದರೆ ಅವನು ನಿಶ್ಚಿತವಾಗಿ ಪ್ರಾಪ್ತವಾಗುತ್ತಾನೆ. ನಾನು ಮಾಡುತ್ತೇನೆ ಎಂದು ಅನ್ನಬಾರದು. ನಾನು ನನ್ನ ತಪಶ್ಚರ್ಯದಿಂದ ಭಗವಂತನನ್ನು ನೋಡುತ್ತೇನೆ ಎಂದು ಅನ್ನುವವನಿಗೆ ಭಗವಂತನನ್ನು ನೋಡುತ್ತೇನೆ ಎಂದು ಅನ್ನುವವನಿಗೆ ಭಗವಂತನ ದರ್ಶನ ಆಗುವುದು ಕಠಿಣವಾಗಿರುತ್ತದೆ. ವಿಷಯ ಪ್ರಾಪ್ತವಾಗದಿದ್ದರೆ ತಳಮಳವೂ ಆಗುತ್ತದೆ. ಅದರಂತೆ ಭಗವಂತನ ಪ್ರಾಪ್ತಿಯಾಗದಿದ್ದರೆ ತಳಮಳ ಉಂಟಾಗಬೇಕು. ಒಂದು ವಸ್ತು ಸಿಗಲಿಲ್ಲ ಅಂದರೆ ನೋಡಿ ಎಷ್ಟು ನಾವು ತಳಮಳ ಮಾಡ್ತೀವಿ. ಆ ವಸ್ತು ಸಿಗಬೇಕು, ಆ ಕೆಲಸ ಸಿಗಬೇಕು, ಆ ಕಾರ್ಯ ಆಗಲೇಬೇಕು ಅನ್ನೋದು ಎಷ್ಟು ಹಿಂದೆ ಬಿದ್ದು ಹೆಂಗಾರು ಆಗಬೇಕು ಅಂತೀವೋ ಅದೇ ತಳಮಳ ಇಲ್ಲಿ ಯಾಕೆ ಹಾಕ್ತಿಲ್ಲಪ್ಪ ನಾವು? ಯಾಕೆಂದರೆ ಅವ್ನ ಕಣ್ಣಿಗೆ ಕಾಣಿಸೋದಿಲ್ವಲ್ಲ. ಕಣ್ಣಿಗೆ ಯಾರು ಕಾಣಿಸ್ತಾನೆ ಇಲ್ವೋ ಅವನ ಬಗ್ಗೆ ತಳಮಳ ಹೆಂಗ್ರಿ ಆಗಬೇಕು? ನಮ್ಮ ಇಂದಿನ ಸ್ಥಿತಿಯಲ್ಲಿ ನಮಗೆ ಏನು ಮಾಡಲು ಶಕ್ಯವಿರುತ್ತದೆ ಎಂಬುದನ್ನು ಮೊದಲು ನೋಡಬೇಕು. ಪರಮಾರ್ಥವನ್ನು ಸರಿಯಾಗಿ ತಿಳಿದುಕೊಂಡು ಆಚರಣೆ ಮಾಡುವವರಿಗೆ ಅದು ಬೇಗನೆ ಸಾಧಿಸುತ್ತದೆ. ಆಚರಣೆ ಮೀನ್ಸ್ ಯು ಹ್ಯಾವ್ ಟು ಬ್ರಿಂಗ್ ಇಟ್ ಇನ್ ಟು ಆ್ಯಕ್ಷನ್. ಪರಮಾರ್ಥಕ್ಕೆ ಬಂದು ಪಾಠ ಕಲ್ತು ಇಟ್ ಶುಡ್ ಬಿ ರಿಫ್ಲೆಕ್ಟೆಡ್ ಇನ್ ಯುವರ್ ಡೈಲಿ ಲೈಫ್. ಬಟ್ ಇಫ್ ಯು ಆರ್ ಸ್ಟಿಲ್ ಕ್ರೈಯಿಂಗ್ ಇನ್ ಯುವರ್ ಡೈಲಿ ಲೈಫ್ ದೆನ್ ಗೋಯಿಂಗ್ ಟು ದ ಸತ್ಸಂಗ ಈಸ್ ಆಫ್ ನೋ ಯೂಸ್ ಫಾರ್ ಅಸ್. ಮಹಾರಾಜ್ ಅಂತಾರೆ, ಇವತ್ತು ಶ್ರೀಖಂಡ್ ಪೂರಿ ಕೊಟ್ಟರೆ ಶ್ರೀಖಂಡ್ ಪೂರಿ ತಿನ್ನು, ನಾಳೆ ರೊಟ್ಟಿ ಚಟ್ನಿ ಕೊಟ್ಟರೆ ರೊಟ್ಟಿ ಚಟ್ನಿನೂ ನಾನೇ ಕೊಟ್ಟಿದ್ದೀನಿ ಪ್ರಸಾದ ಅಂತ ಸ್ವೀಕರಿಸಪ್ಪ. ಆ ರಾಮ ಕೊಟ್ಟಿದ್ದಾನೆ ಪ್ರಸಾದ ಅಂತ ಎರಡೂ ಸ್ಥಿತಿಯಲ್ಲಿ ರೊಟ್ಟಿ ಚಟ್ನಿನೂ ಈಸ್ ಓಕೆ, ಪೂರಿ ಶ್ರೀಖಂಡ ಈಸ್ ಓಕೆ, ಬಾಸುಂದಿ ಈಸ್ ಓಕೆ, ಬಾಲುಶಾಹಿ ಈಸ್ ಓಕೆ, ಬಾದುಷಾ ಈಸ್ ಓಕೆ, ಬಾದಾಮ್ ಪೂರಿ ಈಸ್ ಓಕೆ, ಆ್ಯಂಡ್ ಜೋವಾರ್ ಕಿ ರೋಟಿ ರಾಗಿ ಮುದ್ದೆ ಈಸ್ ಆಲ್ಸೋ ಓಕೆ. ವಾಟ್ ಮೇಕ್ಸ್ ದ ಡಿಫ್ರೆನ್ಸ್? ಈ ಎರಡೂ ಸ್ಥಿತಿಯನ್ನು ಯಾರು ಸಮತ್ವ ಭಾವದಿಂದ ನೋಡ್ತಾರೋ ಅವನಿಗೆ ಏನಾಗುತ್ತೆ, ಸ್ಥಿತಪ್ರಜ್ಞ ಅಂತಾರೆ. ಅವನಿಗೆ ಮುಂದೆ ಅದನ್ನು ಸಾಧಿಸಲಿಕ್ಕಾಗತ್ತೆ. ಹಿ ವಿಲ್ ಹ್ಯಾವ್ ದಟ್ ಸ್ಟಿಲ್ನೆಸ್. ನಿರತಿಶಯವಾದ ಸುಖದ ಅನುಭವ ಬರುತ್ತದೆ. ಪರಮಾತ್ಮ ಇಲ್ಲಿ ಒಳಗಿದ್ದಾನಪ್ಪ ಅನ್ನೋ ಅನುಭವ ಸತತವಾಗಿ ಅವನಿಗಿರುತ್ತದೆ. ಆ ರೀತಿಯಲ್ಲಿ ಅವನ ಆಚರಣೆ ಇಟ್ ವಿಲ್ ಬಿ ರಿಫ್ಲೆಕ್ಟೆಡ್ ಇನ್ ಹಿಸ್ ಆ್ಯಕ್ಷನ್ಸ್. ಅಂಥ ಮನುಷ್ಯನಿಗೆ ಪ್ರಪಂಚವನ್ನು ಬಿಟ್ಟು ಹೋಗಬೇಕಾದ ಕಾರಣವಿಲ್ಲ. ಪ್ರಪಂಚ ಯಾಕೆ ಬಿಟ್ಟು ಹೋಗ್ಬೇಕು ನಾವು? ಪ್ರಪಂಚ ಬಿಟ್ಟು ಕಾಡು ಮೇಡಿಗೆ ಹೋಗಿ ನಾನು ಕಡೆಗೆ ಹೋಗ್ಬಿಡ್ತೀನಿ ರೀ. ಯಾಕೆ? ಪ್ರಪಂಚನ ಪಲಾಯನವಾದ ಎಸ್ಕೇಪಿಂಗ್ ಫ್ರಮ್ ದ ವರ್ಲ್ಡ್, ಫ್ರಮ್ ದ ರಿಯಾಲಿಟಿ. ಗೃಹಸ್ಥಾಶ್ರಮ ನೆನ್ನೆ ಮಹಾರಾಜರು ಹೇಳೋದು ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಆಶ್ರಮಾಸ್. ಸೊ ಅದರಲ್ಲಿದ್ದು ಆ ಪ್ರಪಂಚವನ್ನು ಬಿಟ್ಟು ಹೋಗಬೇಕಾಗಿಲ್ಲ. ಪ್ರಪಂಚ ಬಿಟ್ಟು ಹೋಗೋರು ಯಾರು? ಹೇಡಿಗಳು, ಕಾವರ್ಡ್ಸ್, ಪಲಾಯನವಾದ ಮಾಡೋರು. ಪ್ರಪಂಚನ ಎದುರಿಸು, ಅದರಲ್ಲಿ ಇರು, ಆ ಸ್ಥಿತಿಗಳನ್ನು ಅನುಭವಿಸು, ಫೇಸ್ ಮಾಡು, ಕಮ್ ಔಟ್ ವಿತ್ ಬ್ರೇವರಿ, ಬಿ ಎ ವಾರಿಯರ್ ಇನ್ ಯುವರ್ ಲೈಫ್. ಅರ್ಜುನನಿಗೇನು ಹೇಳ್ದಾನೆ? ಯು ಆರ್ ಎ ವಾರಿಯರ್. ಅಯ್ಯೋ ವಿಷಾದ ಬಿದ್ದೋಗ್ಬಿಟ್ಟಿದ್ದರೋ ನೀನು ಅರ್ಜುನ. ಅರ್ಜುನ ಅಂದರೆ ಮನಸ್ಸು ಬಿದ್ದೋಗ್ಬಿಡ್ತದು. ಅಯ್ಯಯ್ಯೋ ಇಷ್ಟೊಂದು ಜನನ ಹೆಂಗೆ ಹೊಡಿಲಿ ನಾನು ಅಂತ. ಆಮೇಲೆ 18ನೇ ಅಧ್ಯಾಯದಲ್ಲಿ ಹೇಳ್ದ, ನೋಡಪ್ಪ ನಾನು ನಿನಗೆ ಪಾಠ ಹೇಳ್ಕೊಟ್ಟೆ, ಇನ್ನು ನಿನಗೆ ಈ ಹಾದಿದಲ್ಲಿ ಮುಂದೆ ಬರಬೇಕಾದ್ರೆ ಬಾ, ಇಲ್ಲ ಅಂದರೆ ಬರಬೇಡ ಅಂತ. ಅವಾಗ ಅವನಿಗೆ ಏನಾಯಿತು, ಅರಿತುಕೊಂಡ, ಹೌದಪ್ಪ ಕೃಷ್ಣ ಹೇಳ್ತಿರೋದು ಸತ್ಯ, ನಾನು ಬಿದ್ದೋಗಿದ್ದೀನಿ ನನ್ನ ಮನಸ್ಸು ಅಂತ. ಮನಸ್ಸನ್ನು ವಾಪಸ್ಸು ಬಿ ಲೈಕ್ ಅ ವಾರಿಯರ್ ಅಂದಾಗ ಹಿ ಬಿಕೇಮ್ ದ ವಾರಿಯರ್ ಅಗೇನ್, ಒನ್ಸ್ ಅಗೇನ್ ಫಾಟ್ ದ ಬ್ಯಾಟಲ್. ಸೊ ಏನಪ್ಪ ಮಾಡಬೇಕಾಗಿದೆ? ವಿ ಶುಡ್ ಬಿ ವಾರಿಯರ್. ವಿ ಶುಡ್ ನಾಟ್ ಗೋ ಡೌನ್ ವೆನ್ ಸಮಥಿಂಗ್ಸ್ ಗೋ ಡೌನ್ ಇನ್ ಅವರ್ ಲೈಫ್. ಹಿ ಈಸ್ ಎ ರೆಸಿಲಿಯಂಟ್ ಅಂತೀವಿ, ರೆಸಿಲಿಯನ್ಸ್ ಅಂತೀವಿ. ಏನಪ್ಪ? ಆ ಒಂದು ಸ್ಥಿತಿಯಿಂದ ಎದ್ದು ಯು ವಿಲ್ ಕಮ್ ಬ್ಯಾಕ್ ಆ್ಯಂಡ್ ಫೈಟ್ ಬ್ಯಾಕ್ ದ ಸಿಚುವೇಶನ್. ಅವನಿಗೆ ರೆಸಿಲಿಯಂಟ್ ಅಂತೀವಿ. ಏನು? ಯಾವ ಸ್ಥಿತಿ ನೀನು ಬಿದ್ದೋಗಿದ್ಯೋ ನಿನ್ನ ಮನಸ್ಸು ವಾಪಸ್ ಎಚ್ಚರ ಎದ್ದು ಅದನ್ನು ಫೈಟ್ ಮಾಡಪ್ಪ ಲೈಕ್ ಅ ವಾರಿಯರ್ ಅಂತ ಹೇಳ್ತಾರೆ. ಅಂದರೆ ಆ ಸ್ಪ್ರಿಂಗನ್ನು ನಾವು ಹಿಂಗೆ ಒತ್ತು ಹಿಡ್ಕೊಂಡಿದ್ರೆ ಏನಾಗುತ್ತೆ, ಹಿಂಗೆ ಬಿಟ್ಟು ಕೂಡಲೇ ಏನಾಗುತ್ತೆ, ವಾಪಸ್ ಇಟ್ ವಿಲ್ ಕಮ್ ಬ್ಯಾಕ್ ಟು ಇಟ್ ಒರಿಜಿನಲ್ ಪೊಸಿಷನ್. ದ ಸೇಮ್ ವೇ ಯು ಆಲ್ಸೋ ಬಿ ಎ ವಾರಿಯರ್. ವಾಟ್ ಎವರ್ ದ ಡಿಫಿಕಲ್ಟೀಸ್ ಕಮ್, ವೆನ್ ಇಟ್ಸ್ ಅ ಸನ್ರೈಸ್ ಆ್ಯಂಡ್ ಸನ್ಸೆಟ್ ಈಸ್ ದೇರ್, ಟೂ ಸೈಡ್ಸ್ ಆಫ್ ಅ ಕಾಯಿನ್. ಡಿಫಿಕಲ್ಟೀಸ್ ವಿಲ್ ವ್ಯಾನಿಷ್ ಆ್ಯಂಡ್ ಅಗೇನ್ ಯು ವಿಲ್ ಹ್ಯಾವ್ ದ ಸನಿ ಬ್ರೈಟ್ ಡೇಸ್ ಅಂತ ಹೇಳುತ್ತಾ ಇಂದಿನ ಬೋಧವಚನ. ಬೇಕು ಅಥವಾ ಬೇಡವೆಂಬ ವಿಷಯದಲ್ಲಿ ಆಗ್ರಹ ಇರಬಾರದು. ಇದರಲ್ಲಿಯೇ ವಾಸನೆಯ ಮರಣವಾಗಿರುತ್ತದೆ. ದಿಸ್ ನನಗೆ ಬೇಕು, ಇದು ಬೇಡ, ಈ ಸಿಚುವೇಶನ್ ಬೇಕು, ಈ ಸಿಚುವೇಶನ್ ಬೇಡ. ನೋ, ಎರಡೂ ಸಿಚುವೇಶನ್ ಒಪ್ಕೊಳ್ಳೋಣ, ಭಗವಂತನಿಗೆ ಸಮರ್ಪಣೆ ಮಾಡೋಣ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.